ನಾವು ಬಂದ್ಬಿಟ್ಟು ಈ ಯಲಹಂಕ ನ್ಯೂಟೌನಲ್ಲಿ ಇರೋದು ನಾವು. ಈಗ ನಮ್ಮ ಮೇಲೆ ಒಬ್ರು ಇವಾಗ BBMP ಇಂದ ಸೋಮಶೇಖರ್ AEE ಅಂತ ಇದ್ದಾರೆ, ಸೋಮಶೇಖರ್ ಅವ್ರು ನಮ್ಮ ಮೇಲೆ ಇವಾಗ ಏಕ್ದಮ್ FIR ಮಾಡಿಸಿದ್ದಾರೆ. ಏನಕ್ಕೆ ಇದು FIR ಮಾಡಿಸಿದ್ರೆ ಅಂತ ನಮ್ಗೆ ಇನ್ನೂ ಅದ್ರ ನಮ್ಮ ಸರ್ವೆ ನಂಬರ್ ಇರೋ ಲೇಔಟಲ್ಲಿ ನಮ್ಮ ಜಾಗದಲ್ಲಿ ನಾವು ಮೋರಿ ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸ್ಲ್ಯಾಬ್ಸ್ ಎತ್ತಿದ್ವಿ. ಸ್ಲ್ಯಾಬ್ ಯಾವುದೇ ರೀತಿ ಡ್ಯಾಮೇಜ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಏಕ್ದಮ್ ಅದನ್ನು ಎತ್ಬಿಟ್ಟು ನಾವು ಕ್ಲೀನ್ ಮಾಡೋಕ್ಕೆ ನಾವು ಆಲ್ರೆಡಿ ಇದನ್ನು ರಾಮ್ ಸಂಜೀವ್ ಅವರು ಇರಬೇಕಾದ್ರೆ ಪೀರಿಯಡಲ್ಲೇ ಫಸ್ಟ್ ಒಂದ್ಸತಿ ಕಂಪ್ಲೇಂಟ್ ಕೊಟ್ಟು ಕ್ಲೀನ್ ಮಾಡಿಸಿ ಅಂತ ಅವ್ರು ಮಾಡಿರಲಿಲ್ಲ. ಆಮೇಲೆ ರಾಮ್ ಸಂಜೀವ್ ಆದಮೇಲೆ ರಾಮಕೃಷ್ಣ ಅಂತ ಬಂದಿದ್ರು, ಅವ್ರಿಗೂ ಹೇಳಿದ್ವಿ, ಅವರು ಮಾಡಿಲ್ಲ. ಈಗ ಇಷ್ಟೆಲ್ಲ ಜನ ನಮ್ಗೆ ಹೇಳಿನೂ ಮಾಡದೇ ಇರೋದಕ್ಕೋಸ್ಕರ ನಾವೇ ಓನಾಗಿ ಕ್ಲೀನ್ ಮಾಡಿಸಿ ಇದು ಮಾಡೋಕ್ಕೆ ಪ್ಲಾನ್ ಹಾಕಿದ್ದೀವಿ. ಬಟ್ ಆದರೆ ಅವ್ರು ಏಕದಮ್ ಆಗಿ ನಾವು ಕ್ಲೀನ್ ಮಾಡ್ಸಕ್ಕೆ ಹೋದಾಗ ಯಾವುದೇ ಇದ್ರದ್ದು ಸಾರ್ವಜನಿಕರದ್ದು ಯಾವ ಆಸ್ತಿನ ಯಾವ ನಾವು ಇದು ಮಾಡಿಲ್ಲ, ಏನು ಮಾಡಿಲ್ಲ, ನಾಶ ಮಾಡಿದ್ದೀವಿ ಅಂದ್ಬಿಟ್ಟು ಒಂದು ಏಕದಮ್ ಆಗಿ ಕೊಟ್ಟಿದ್ದಾರೆ. ಏನಕ್ಕಂತ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಅಲ್ಲಿ ಸಾರ್ವಜನಿಕ ಮೋರಿ ಬಂದಿದೆ, ರೋಡ್ ಬಂದಿದೆ, ಅದಕ್ಕೆ ಚಾನ್ಸೇ ಇಲ್ಲ. ಏನಕ್ಕೆ ಅಂತಂದರೆ ನಮ್ದು ಆಲ್ರೆಡಿ ನಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರದಲ್ಲಿ ನಮಗೆ ಏನೋ ನಮ್ಮ ಜಾಗದಲ್ಲಿ ಯಾವುದಕ್ಕೆ ನಮ್ದು ಇನ್ನೂ ಅಗ್ರಿಕಲ್ಚರ್ ಸ್ಟೇಟಸ್ ಅಲ್ಲಿ ನನ್ನ ಸರ್ವೆ ನಂಬರ್ ಬಂದ್ಬಿಟ್ಟು ಇವಾಗ 34. ಇವಾಗ ಇವ್ರು ಪರ್ಟಿಕ್ಯುಲರ್ ಆಗಿ ಬಂದು ನನ್ನ ಹತ್ರ ಮಾತಾಡ್ತಾರೆ. ಸರ್ವೆ ನಂಬರ್ 34 ಕೆಂಚನಹಳ್ಳಿಲಿ. ಅದ್ರಲ್ಲಿ ಬಂದ್ಬಿಟ್ಟು ನಮಗೆ ಸೇರುವಂಥ ಸರ್ವೆ ನಂಬರ್ ಬಂದು ನಮ್ಮದು 34/2 ಮತ್ತು 34/3 ಸರ್ವೆ ನಂಬರಲ್ಲಿ. ಇವಾಗ ನಾವು ಮೋರಿ ಅನ್ನೋದೇನು ನಾವು ಇದು ಮಾಡ್ತಾ ಇದ್ದೀವಿ, ಅದು ಬಂದು 34/2 ಇರೋ ನಮ್ಮ ಸರ್ವೆ ನಂಬರ್ ಇರೋದು. ನಮ್ಮ ಜಾಗದಲ್ಲಿ ನಾವು ನಮ್ಮ ಸೆಕ್ಯೂರಿಟಿಗಳಿಗೆ ಯಾವುದೇ ರೀತಿ ಇದಾಗದಿರೋದನ್ನ ನಾವು ಸೊಳ್ಳೆಗಳು ಬರೋದನ್ನ ನಾವು ಕ್ಲೀನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ನಾವು ಇದನ್ನು ಮಾಡಿರೋದು. ಇವಾಗ ಏಕ್ದಮ್ ಅನ್ನೋದು ನಮ್ಮನ್ನ ವಿಚಾರಣೆನೂ ಮಾಡಿಲ್ಲ, ಸೋಮಶೇಖರ್ ಅವರು ಏನೂ ಇದು ಮಾಡಿಲ್ಲ, ಡೈರೆಕ್ಟಾಗಿ ನಮ್ಮ ಮೇಲೆ FIR ಕೊಟ್ಟಿದ್ದಾರೆ. ಅದು FIR ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಯಾರೋ ಒಬ್ಬ ಪುಡಾರಿ ಒಬ್ಬ ಇದ್ದಾನೆ, ಅವನ ಪ್ರೆಷರಿಂದ ತಗೊಂಡೋಗಿ ಕೊಟ್ಟಿದ್ದಾರೆ. ಏನಕ್ಕೆ ಇದು ಮಾಡಿದ್ರೆ ಗೊತ್ತಿಲ್ಲ, ನಮ್ಮನ್ನು ಒಂದು ಮಾತು ಕೇಳಿಲ್ಲ. ಡಾಕ್ಯುಮೆಂಟ್ಸಲ್ಲಿ ಇದ್ದಾನೆ ನಮ್ಮದು ಸರ್ವೆ ನಂಬರ್ 34/2 ಮತ್ತು 34/3ರಲ್ಲಿ ಏನು 4 ಎಕರೆ ನಮ್ಮ ಹೆಸರಾಗಿದೆ. ಅದು ಯಾವುದೇ ರೀತಿಯಲ್ಲಿ ಅದು ಇದಕ್ಕೆ ಸೇರಿ ನಾವು ನಮಗೆ ಇವಾಗ ಸೊಳ್ಳೆಗಳಿಂದ ಪ್ರಾಬ್ಲಮ್ ಆಗೋದ್ರಿಂದ ಜಸ್ಟ್ ಬರೀ ಸ್ಲ್ಯಾಬ್ ಎತ್ತಿದ್ದಕ್ಕೆ FIR ಮಾಡಿಸಿದ್ದಾರೆ. ಈಗ ಇಡೀ ಎಂಟೈರ್ 10 ಎಕರೆ ಜಾಗದಲ್ಲಿ ಲೇಔಟು ಇದಾಗಿಲ್ಲ, ಏನು ಕನ್ವರ್ಷನ್ ಆಗಿಲ್ಲ, ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿಲ್ಲ, ಮನೆಗಳಲ್ಲಿ ಯಾವುದು ಪ್ಲ್ಯಾನ್ ಸ್ಯಾಂಕ್ಷನ್ ಆಗದೇ ಮನೆಗಳು ಕಟ್ಟಿದ್ದಾರೆ. ಈಗ ಆ ಲಿಸ್ಟೆಲ್ಲ ನಾನು ಕೊಡ್ತೀನಿ. ಸೋಮಶೇಖರ್ ಅವರು ಇಮಿಡಿಯೇಟ್ ಆಗಿ ಇದನ್ನು ಆ್ಯಕ್ಷನ್ ತೊಗೊತಾರಾ? ಇದು ನನ್ನ ಆಗ್ರಹ. ಆಗಲಿ, ಮಾಡ್ತಾರ ಕೇಳಿ ನೋಡಿ ಒಂದ್ಸತಿ. ಅದಕ್ಕೇನಿದೆ ಅದು ಮಾಡಿ ನಿಮಗೆ ನಾನು ಸಬ್ಮಿಟ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಡಾಕ್ಯುಮೆಂಟು BBMP ಇಂದ ಆಗಿರೋದು, ಇದರಿಂದ ಯಾವುದೋ BDA ಇಂದ ಆಗಿರೋದು, ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಡಾಕ್ಯುಮೆಂಟ್ ನಾವು ಸಬ್ಮಿಟ್ ಮಾಡ್ತೀವಿ. ಅದೆಲ್ಲ ಬೇಕಾದ್ರೆ ನೋಡ್ಕೊಳ್ಳಿ. ಯಾವುದ್ರಲ್ಲೂ ಅವರು ನಮಗೆ ಇದರಲ್ಲಿ ಯಾವುದೇ ಟೌನ್ ಪ್ಲಾನ್ ಇಲ್ಲ, ಏನಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಮತ್ತು ನನ್ನ ಮುಖ್ಯವಾಗಿ ಇನ್ನು ನಿಮ್ಮ ಕಡೆಯಿಂದ ನಾನು ನಿಮ್ಮ ಮಾಧ್ಯಮ ಮೂಲಕ ನಾನು ಕೇಳ್ಕೊಂತಿದ್ದೀನಿ ಅಂದರೆ, ನಾನು ಇವಾಗ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ತೀನಿ. ಯಾರಿಗೆ ಸಂಬಂಧಪಟ್ಟ ನಮ್ಮ ಇದೆ ಯಾರು ಸೋಮಶೇಖರ್ AEE ನಮಗೆಲ್ಲ FIR ಹಾಕಿದ್ರು ಅವ್ರಿಗೆ ಕೊಡ್ತೀವಿ. ಇದಕ್ಕೆ ನನಗೆ ಏನಿದೆ ನೀವು ಇವಾಗ ಕೊಟ್ಟಿದ್ದಾರೆ, ಯಾರೋ ಜಾಯಿಂಟ್ ಕಮಿಷನರ್ ಏನು ಕೊಟ್ಟಿದ್ದಾರೋ ಅವ್ರಿಗೆ ಏನೂ ಇಲ್ಲ ಅಂತ ಏನು ಕೊಟ್ಟಿದ್ದಾರೆ. ಬಟ್ ಇವ್ರು ಇದೆ ಅಂತ ಏನೋ ಮಾಡಿದಾರಲ್ಲ, ನಮ್ಗೆ ಇದಕ್ಕೆಲ್ಲ ರೀತಿಲಿ ಕೊಡಲಿ ಅಂತ ನಾನು ಕೇಳ್ತೀನಿ. ನಿಜವಾದ ಭೂ ಮಾಲೀಕರು ಯಾರಿದ್ದಾರೆ ಅವರು ಇದನ್ನು ಲೇಔಟ್ ಮಾಡಿಲ್ಲ. ಇದನ್ನು ಬಂದು 2004ರಲ್ಲಿ ಮರಿಯಪ್ಪ ಅನ್ನೋರು ಸತ್ತಿರೋದ್ಮೇಲೆ 2006ರಲ್ಲಿ ಏನು ಮಾಡಿದ್ದಾರೆ, ಇದನ್ನು ಲೇಔಟ್ ಅಂತ ಮಾಡಿ, ಅದು ಸಲೀಮು ಅನ್ನೋರೆಲ್ಲ ಸೇರಿಕೊಂಡು ಇಲ್ಲಿ ಲೇಔಟ್ ಮಾಡಿದ್ದಾರೆ. ಬೋಗಸ್ ಲೇಔಟ್ ಮಾಡಿರೋದು. ಇದನ್ನು ಯಾರಿಗೂ ಜನಗಳಿಗೆ ಮೋಸ ಮಾಡೋಕ್ಕೆ ಮಾತ್ರ ಈ ಲೇಔಟ್ ಮಾಡ್ಕೊಂಡಿರೋದು. ಅದನ್ನು ಈ ಲೇಔಟ್ ಬಂದ್ಬಿಟ್ಟು ಯಾವುದೇ ರೀತಿಯಲ್ಲೂ ಸಹ BBMP ಆಗಿರ್ಬೋದು, ಏನು ಗ್ರೇಟರ್ ಬೆಂಗಳೂರು ಆಗಿದೆಯಾ, ಗ್ರೇಟರ್ ಬೆಂಗಳೂರಿಗೂ ಕೂಡ ಇದಿಲ್ಲ ಅಂದ್ಬಿಟ್ಟು ಕಮಿಷನರ್ ಕೂಡ ಅಫಿಡವಿಟ್ ಹಾಕಿದ್ದಾರೆ. ಎಲ್ಲಿಗೆ? ಹೈಕೋರ್ಟ್ಗೆ ಹಾಕಿದ್ದಾರೆ. ಈಗ ಹೈಕೋರ್ಟಿಂದ ನಮಗೆ ಮಾರ್ಗಸೂಚಿಗಳಿದೆ, ನಮ್ಮ ಓನರ್ಗೆ ಮಾರ್ಗಸೂಚಿ ಇದೆ. ಇದನ್ನು ಯಾವ ಇದು ಮಾಡಬೇಕು ಅಂತ ಬಂದಿದೆ ನಮಗೆ. ಇದರಿಂದ ಈ ಲೇಔಟ್ ಅನ್ನೋಕ್ಕೆ ಇದು ಯಾವುದೇ ರೀತಿ ಇದಿಲ್ಲ ಸರ್. ಬಟ್ ಆದರೆ ಇದೆಲ್ಲ ಏನು ಇಲ್ಲದೇ ಇದ್ರೂ ಕೂಡ ಸೋಮಶೇಖರ್ ಅವರು ಯಾಕೆ ಏಕ್ದಮ್ ಬಂದು ನಾವು ನಮ್ಮ ಜಾಗದಲ್ಲೇ ನಾವು ಇದನ್ನು ಮಾಡ್ತೀವಿ ಅಂತ ಕ್ಲೀನ್ ಮಾಡ್ಕೊಳಕ್ಕೆ ಇದು ಮಾಡ್ತಾ ಇದ್ದೀವಿ, ಯಾಕೆ ಏಕ್ದಮ್ ನಮ್ಮ ಮೇಲೆ FIR ಹಾಕಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಸ್ವತಃ BBMP ಕಮಿಷನರ್ ಹಾಕಿದ್ದಾರೆ, ಅದ್ರ ಡಾಕ್ಯುಮೆಂಟ್ ಸಮೇತ ನಿಮ್ಗೆ ನಾನು ಕೊಡ್ತೀನಿ. ಅದಕ್ಕೋಸ್ಕರ ನಾವು ಲೋಕಾಯುಕ್ತಿಗೆ ಹೋಗ್ಬೇಕಂತ ನಮ್ಮ ಲಾಯರ್ ಹತ್ರ ಮಾತಾಡಿದ್ದೀವಿ ಎಲ್ಲನೂ. ಅವರು ಮುಂದೆ ಏನಿದೆ ನೆಕ್ಸ್ಟ್ ಸ್ಟೆಪ್ ತೊಗೋಬೇಕಂತ ಇದ್ದಾರೆ. ಯಾಕಂದರೆ ಅವ್ರಿಗೆ ಸೋಮಶೇಖರ್ ಅವ್ರಿಗೆ ಏನಾದ್ರ ಬಗ್ಗೆ ಗೊತ್ತಿಲ್ಲ ಅಂತಿದ್ರೆ ಒಂದು ಫಸ್ಟ್ ಬಂದು ಡೈರೆಕ್ಟ್ ನಮ್ಮ ಜಾಗದಲ್ಲಿ ಬಂದು ಕೇಳ್ಬೋದಾಯಿತು. ನಾವು ಇಡೀ ಲೇಔಟಲ್ಲಿ ಸೆಕ್ಯೂರಿಟಿ ಇಟ್ಬಿಟ್ಟು ಬೋರ್ಡ್ಗಳು ಹಾಕಿದ್ದೀವಿ, ಏನೇನಾಗಿದೆ ಅನ್ನೋ ಡಾಕ್ಯುಮೆಂಟ್ ಸಮೇತ ಪ್ರಿಂಟ್ ಮಾಡಿ ಹಾಕಿದ್ದೀವಿ. ಇವಾಗ ಅವ್ರಿಗೂ ಬಂದು ಅವ್ರು ಸೋಮಶೇಖರ್ ಅವ್ರು ಬಂದು ನೋಡಿಲ್ಲ, ಡೈರೆಕ್ಟಾಗಿ FIR ಹಾಕ್ತಾರೆ ಅಂದರೆ ಏನಂತ ಗೊತ್ತಿಲ್ಲ ವಿಷಯ. ಮತ್ತು ಮೋಸ್ಟ್ಲಿ ಅವ್ರದ್ದು ಏನಾದ್ರು ಈಸ್ಕೊಂಡಿದ್ದು ಹೋಗ್ತೀವಿ ಲೋಕಾಯುಕ್ತಿಗೆ ಹೋಗ್ಬಿಟ್ಟು. ಯಾಕಂದರೆ ಇವರು ಹೈಕೋರ್ಟ್ ಆರ್ಡ್ರನ್ನೇ ಇವರು ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂದರೆ, ಸೊ ಇದ್ರ ಬಗ್ಗೆ ನಾವು ಕ್ರಮ ತಗೋಬೇಕಂದ್ರೆ, ಯಾಕಂದರೆ GBA ಕಮಿಷನರೇ ನಮಗೆ ಹೈಕೋರ್ಟ್ಗೆ ಇದು ಅಫಿಡವಿಟ್ ಕಳಿಸಿದ್ದಾರೆ. ಅಂದರೆ ಕಮಿಷನರ್ಗಿಂತ ಅವ್ರು ದೊಡ್ಡವರ ಅನ್ನೋದು ನಮಗೆ ಇವಾಗ ಒಂದು ಪ್ರಶ್ನೆ. ಮುಂದೆ ಹೋಗಿ ಆಲ್ರೆಡಿ ಕೇಸ್ ಎಲ್ಲ ಕೂಡ ನಮ್ಮ ಕಡೆಗೆ ಆಗಿ ಇವಾಗ 2-3 ಸತಿ ಅವ್ರನ್ನ ಅರೆಸ್ಟ್ ಮಾಡಿಸಿದ್ವಿ, ಇದು ಮಾಡಿದ್ದೀವಿ ಎಲ್ಲ ನಮ್ಮ ಕಡೆ ಇದಾಗಿದೆ ಕೇಸ್ ಕೂಡ.
ಇವಾಗ ಅದ್ರ ಬಗ್ಗೆ ನಾವು ಇದು ತಗೋಬೇಕು ಅಂದ್ಬಿಟ್ಟು ಇವಾಗ GBIಗೆ ಎಲ್ಲರೂ ಹೈಕೋರ್ಟಿಂದ ಇದು ಬಂದಿದೆ ಸರ್. ರಾಣಿ ಎಲ್ಲ ವೆಂಕಟರಮಣ್ ಮತ್ತು ಉಮಾ ವೆಂಕಟ್ ಅಂತಾರೆ ನಮ್ಮ ಸಾಹೇಬ್ರ ಹೆಸರೇ ಬರ್ತಾರೆ. ಅದು ಬೇರೆ ಇನ್ನೊಂದೇನಪ್ಪ ಹೇಳ್ಬೇಕಂದ್ರೆ ಕೆಲಸ ಮಾಡ್ಸಕ್ಕೆ ಹೋಗಿರೋದನ್ನ ನಾವೆಲ್ಲ ನಮ್ಗೇನಂದ್ರೆ ಇಲ್ಲಿ ಬಂದ್ಬಿಟ್ಟು ಲ್ಯಾಂಡ್ ಓನರ್ ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋರು. ಆ್ಯಕ್ಚುಲಿ ನಾವು ಕೆಲಸ ಮಾಡೋರನ್ನ ಹೋಗ್ಬಿಟ್ಟು ಡೈರೆಕ್ಟಾಗಿ FIR ಮಾಡಿಸ್ತಾರೆ ಅಂತಂದರೆ ಇಲ್ಲಿ ಓನರ್ ಹೇಳ್ದಂಗೆ ನಾವು ಕೆಲಸ ಮಾಡುವಾಗ ನಮ್ಮ ಕರ್ತವ್ಯ ಅಲ್ವಾ, ನಾವು ಮಾಡಿದ್ದೀವಿ. ಸರ್ ಈಗ ಟೌನ್ ಪ್ಲಾನ್ ಅಂತ ಒಂದಿರುತ್ತೆ ಸರ್ ನಮ್ಮಲ್ಲಿ, ನಗರ ಯೋಜನೆ ಅಂತಿದೆ. ನಗರ ಯೋಜನೆ ಅಲ್ಲಿರೋ ಲೇಔಟ್ಗೆ ಅಪ್ರೂವಲ್ ಏನಾದ್ರು ಕೊಟ್ಟಿದ್ದಾರೆ? ಏನು ಕೊಟ್ಟಿಲ್ಲ ಸರ್. ಎಲ್ಲ ನಾನು ನಿಮ್ಗೆ ಇಲ್ಲೇ ಡಾಕ್ಯುಮೆಂಟ್ ಸಮೇತ ತೋರಿಸ್ಬಿಡ್ತೀನಿ ನೋಡಿ, ಯಾರ್ಯಾರು ಏನೇನು ಮಾಡಿದಾರೆ ನಿಮ್ಗೆ ಕೊಟ್ಬಿಡ್ತೀನಿ. ನಮ್ಮ ಲಾಯರ್ ಹತ್ರ ಮಾತಾಡಿದ್ದೀನಿ. ನಮ್ಮ ಲಾಯರ್ ಹೇಳಿದ್ದಾರೆ ಡೈರೆಕ್ಟಾಗಿ ಲೋಕಾಯುಕ್ತಕ್ಕೆ ಇದು ಮಾಡಿ ಮೂವ್ಮೆಂಟ್ ಮಾಡೋಣ ಅಂತ ಹೇಳಿದ್ದಾರೆ. ಲೋಕಾಯುಕ್ತಕ್ಕೆ ಅಲ್ಲಿ ಅವ್ರ ಮೇಲೆ ಒಂದು ಕೇಸ್ ಮಾಡ್ಕೊಂಡು ಇರೋ ಡಾಕ್ಯುಮೆಂಟ್ಸ್ ಸಮೇತ ಎಲ್ಲ ನಮ್ಮ ಎಂಥ ಡಾಕ್ಯುಮೆಂಟ್ಸ್ ಏನಿದೆ, ಇವ್ರು BBMP ಇಂದ ಏನು ಕೊಟ್ಟಿದ್ದಾರೆ, BDA ಇಂದ ಏನು ಕೊಟ್ಟಿದ್ದಾರೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತಗೊಂಡೋಗಿ ನಮ್ಮ ಲಾಯರ್ ಮೂಲಕ ನಾವು ಲೋಕಾಯುಕ್ತಕ್ಕೆ ಇದು ಮಾಡ್ತೀವಿ. ಲೋಕಾಯುಕ್ತಕ್ಕೆ ಹೋಗ್ಬಿಟ್ಟು ಅವ್ರ ಮುಂದಿನ ಕ್ರಮ ಅವ್ರೇನು ತಗೊಳಿಸ್ತಾರೋ ಅವ್ರ ಪ್ರಭಾವಗಳಿಂದನೇ ಇವರು ಇದು ಮಾಡ್ಕೊಂತ. ಆ್ಯಕ್ಚುಲಿ ಸೋಮಶೇಖರ್ ಅವರು ಇದನ್ನ ಏನೋ ಇದು ಮಾಡಿಲ್ಲ ನನಗೆ ಗೊತ್ತಿರೋ ಪ್ರಕಾರದಲ್ಲಿ. ಯಾರೊಬ್ಬ ಪುಡಾರಿ ಅವ್ರಿಗೆ ತುಂಬ ಫೋರ್ಸ್ ಮಾಡಿದ್ದಾರೆ ಎಲ್ಲ ರೀತಿಲೂ, ಎಲ್ಲೆಲ್ಲಿಂದನೂ ಇದು ಮಾಡಿಸಿ ಅವ್ರಿಗೆ ಹಾಕ್ಲೇಬೇಕಂತ ಪ್ರೆಷರ್ ಕೊಟ್ಟು ಮಾಡಿಸಿರೋದು. ಅದಕ್ಕೇನು ಇವ್ರಿಗೆ ನಾವು ಕೇಳಿದಕ್ಕೆ ಉತ್ತರ ಕೊಡ್ತಾರೋ ಇವ್ರು ನೋಡೋಣ. ಇವ್ರು ಕೊಟ್ಟಿಲ್ಲ ಅಂದರೆ ನಾನು ಲೋಕಾಯುಕ್ತಕ್ಕೆ ಹೋಗ್ತೀನಿ ನಮ್ಮ ಲಾಯರ್ ಮೂಲಕ. ಆ ಲೋಕಾಯುಕ್ತದಿಂದ ಕೇಸ್ ಇದು ಮಾಡ್ಕೊಂಡು ಬರ್ತೀನಿ ಸರ್.